ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೇವಾ ದರ ಪರಿಷ್ಕರಣೆಯು ದೇವಳದ ಆಡಳಿತ ಮಂಡಳಿಯ ನಿರ್ಧಾರವಾಗಿದ್ದು, ದರ ಪರಿಷ್ಕರಣೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ. ದಯಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಬಾರದೆಂದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಸನತ್ ಕುಮಾರ್ ಶೆಟ್ಟಿ ಕೊಡತ್ತೂರು ಗುತ್ತು ಹೇಳಿದರು. ಕಟೀಲು ಕ್ಷೇತ್ರದಲ್ಲಿ ಅಕ್ಟೋಬರ್ 1ರಿಂದ ದರ ಪರಿಷ್ಕರಣೆಯ ಕುರಿತು ದೇವಳದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಸೇವಾ ದರ ಪರಿಷ್ಕರಣೆ ದೇವಳದ ಆಡಳಿತ ಸಮಿತಿಯ ನಿರ್ಧಾರವಾಗಿದ್ದು, ಸಾಮಾಜಿಕ ಜಾಲತಾಣದ ಮೂಲಕ ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸುವ ಕಾರ್ಯ ನಡೆಯುತ್ತಿದೆ. 2017ರ ಬಳಿಕ ದರ ಪರಿಷ್ಕರಣೆಯಾಗಿಲ್ಲ. ಹೆಚ್ಚುತ್ತಿರುವ ಸಾಮಗ್ರಿ ಬೆಲೆ, ವೇತನ, ಶಾಲಾ ನಿರ್ವಹಣೆ, ಅನ್ನಪ್ರಸಾದ ನಿರ್ವಹಣೆಗೆ ಹೆಚ್ಚಿನ ವೆಚ್ಚ ತಗುಲುತ್ತಿರುವುದರಿಂದ ದರ ಏರಿಕೆ ಮಾಡಲಾಗಿದೆ. ಭಕ್ತರು ಸಹಕರಿಸಬೇಕು ಎಂದು ಅವರು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಎಳೆದು ತಂದು ಪಟ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ದರ ಪರಿಷ್ಕರಣೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಮಾನ್ಯ ಮುಖ್ಯಮಂತ್ರಿಯರ ಪಾತ್ರವೇ ಇದರಲ್ಲಿ ಇಲ್ಲ. ಇಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನು ನಾವು ಇದರಲ್ಲಿ ವೆಚ್ಚದ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ನಾವು ಪರಿಷ್ಕರಣೆ ಮಾಡಿ ದರವನ್ನು ಏರಿಸಿದ್ದೇವೆ. ಇಲ್ಲಿ ನಮಗೆ ದೇವಸ್ಥಾನದಿಂದ 7 ವಿದ್ಯಾಸಂಸ್ಥೆಗಳಿದೆ. ಕನ್ನಡ ಮೀಡಿಯಂ ಎಲಿಮೆಂಟ್ರಿ, ಕನ್ನಡ ಇಂಗ್ಲಿಷ್ ಮೀಡಿಯಂ ಎಲಿಮೆಂಟ್ರಿ, ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ಕನ್ನಡ ಮೀಡಿಯಂ ಹೈಸ್ಕೂಲು, PUC, ಪದವಿ ಡಿಗ್ರಿ ಕಾಲೇಜು, ಸಂಸ್ಕೃತ ಕಾಲೇಜು, ಹೀಗೆ 7 ವಿಭಾಗಗಳಿದೆ. ವರ್ಷಕ್ಕೆ 10 ಕೋಟಿ ರೂಪಾಯಿ ಖಾಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಖರ್ಚಾಗುತ್ತೆ. ಹೀಗಿರುವಾಗ ಏನೂ ತಿಳಿಯದೆ ವಾಟ್ಸ್ಆಪ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತಪ್ಪು ತಿಳುವಳಿಕೆಯನ್ನು ಮುಗ್ಧ ಜನರಿಗೆ ಹಾಕಿ ಅವರ ಮನೋಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಕಟೀಲಿನ ಅರ್ಚಕರಾದ ಹರಿನಾರಾಯಣದಾಸ ಅಸುರಣ್ಣರು ಮಾತನಾಡಿ, ಕಟೀಲು ಕ್ಷೇತ್ರವು ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿದ್ದು, ಕ್ಷೇತ್ರದ ನಿರ್ವಹಣೆ ದೇವಳದ ಆಡಳಿತ ಸಮಿತಿಯ ಮೂಲಕ ನಡೆಯುತ್ತಿದೆ. ದೇವಳಕ್ಕೆ ಭಕ್ತರು ನೀಡುವ ಹಣ ಸರ್ಕಾರಕ್ಕೆ ಹೋಗುತ್ತಿದೆ. ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಯೋಜನೆಗೆ ದೇವಳದ ಹಣ ಹೋಗುತ್ತಿದ್ದು, ಅದಕ್ಕಾಗಿ ಸೇವಾ ದರ ಹೆಚ್ಚು ಮಾಡಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಲಾಗುತ್ತಿದೆ. ದೇವಳದ ಯಾವುದೇ ಹಣವೂ ಸರ್ಕಾರಕ್ಕೆ ಹೋಗುತ್ತಿಲ್ಲ. ದೇವಳದ ವಾರ್ಷಿಕ ಆದಾಯದಲ್ಲಿ ಉಳಿಕೆ ಹಣದಲ್ಲಿ 10% ಮಾತ್ರ ಸಾಮಾನ್ಯ ಸಂಗ್ರಹ ನಿಧಿಗೆ ಹೋಗುತ್ತಿದೆ. ಆ ಹಣವು ದೇವಳದ ಸಿಬ್ಬಂದಿಗಳ ಮಕ್ಕಳ ಶಿಕ್ಷಣಕ್ಕೆ ಬರುತ್ತಿದೆ. ಕಳೆದ 2 ವರ್ಷದಲ್ಲಿ ಯಾವುದೇ ಉಳಿಕೆಯಾಗದ ಕಾರಣ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಹಣ ನೀಡಿಲ್ಲ. ದರ ಪರಿಷ್ಕರಣೆ ಮಾಡುವ ಹಕ್ಕು ದೇವಳದ ಆಡಳಿತ ಸಮಿತಿಗಿದ್ದು, ಅದರಂತೆ ಪರಿಷ್ಕರಣೆ ಮಾಡಲಾಗಿದೆ ಎಂದರು. ಈ ವಾಟ್ಸ್ಆಪ್ ಮೂಲಕ ಒಂದಷ್ಟು ಕಿಡಿಗೇಡಿಗಳು ತೊಂದರೆ ಮಾಡ್ತಾ ಇದ್ದಾರೆ. ಹೇಳಿದರೆ ದೇವಸ್ಥಾನಕ್ಕೆ ಹಣ ಹಾಕಬಾರ್ದು, ಅದು ಸರ್ಕಾರಕ್ಕೆ ಹೋಗ್ತದೆ, ದೇವಸ್ಥಾನದಲ್ಲಿ ಬಂದಂತಹ ಸೇವೆಯ ಹಣವನ್ನು ಸರ್ಕಾರ ಕೊಂಡೋಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಬೇಕು ಅಂತ ತುಂಬಿಸ್ತಾ ಇದ್ದಾರೆ. ಈಗಲೂ ಅದನ್ನು ಮಾಡ್ತಾ ಇದ್ದಾರೆ. ಈ ಹಣ ಗ್ಯಾರಂಟಿಗೆ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನಿಗೆ ಕೊಡಲಿಕ್ಕೋಸ್ಕರ ದೇವಸ್ಥಾನದಲ್ಲಿ ಸೇವಾ ರೇಟ್ ಹೆಚ್ಚು ಮಾಡಿದೆ ಅಂತ. ಕಾಕತಾಳೀಯವಾಗಿ ಬೇರೆ ದೇವಸ್ಥಾನದಲ್ಲಿ ಹೆಚ್ಚಾಗಿದೆ. ಅದನ್ನು ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಹಾಗೆ ಹೇಳ್ತಾ ಇದ್ದಾರೆ. ನಿಜವಾಗಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಕಾಯ್ದೆ 1997 2003ರಲ್ಲಿ ಜಾರಿಗೆ ಬಂದಿದೆ. ಅದರಲ್ಲಿ ಸೆಕ್ಷನ್ 17 ಉಂಟು. ಅದರಲ್ಲಿ ಸಾಮಾನ್ಯ ಸಂಗ್ರಹಣಾ ನಿಧಿ, ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ, ಆ ಉಳಿದ ಹಣದಲ್ಲಿ 10% ಏನು ಹಣ ಉಂಟು ಅದು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ, ಸರ್ಕಾರಕ್ಕಲ್ಲ, ಸಾಮಾನ್ಯ ಸಂಗ್ರಹಣಾ ನಿಧಿಗೆ. ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಆನುವಂಶಿಕ ಮುಕ್ತೇಶ್ವರ ಅರ್ಚಕ ವಾಸುದೇವ ಅಸುರಣ್ಣ, ಅರ್ಚಕರಾದ ಅನಂತ ಪದ್ಮನಾಭ ಅಸುರಣ್ಣ, ಕಮಲಾದೇವಿ ಅಸುರಣ್ಣ, ಬಿಪಿನ್ ಚಂದ್ರಶೆಟ್ಟಿ ಕೊಡತ್ತೂರು ಗುತ್ತು ಉಪಸ್ಥಿತರಿದ್ದರು. ರೋಷನ್, ವಿ4 ನ್ಯೂಸ್, ಕೆನೆಗೋಳೆ.
Bhavani Sales Corporation, House of Sanitary Ware, quality materials, innovative styles, widest range of bathroom fittings, glaze, ceramic tiles, pipe and fittings, bathroom accessories from the leading brands like Jaguar, Cera, Gel, Grow, Kohler and Hindware. Exclusive collections of wash basins from AP Royale, Johnson, Brizio. World's finest wall and floor vitrified tiles from Johnson, Grifine. India's #1 kitchen sinks from Nirali. World's best pipe and fittings from Finolex, Ashirvad. And many more items with best quality and competitive price. Beautify your home and inspire others. Bhavani Sales Corporation, House of Sanitary Ware, near Shri Gokarnanatheshwara Temple, Kudroli, Mangaluru. Contact 0824 295 1666.